ವಿದ್ಯಾರ್ಥಿಗಳ ಪಾಲಿಗೆ ದಾರಿದೀಪವಾಗಬೇಕಾದಂತಹ ಶಿಕ್ಷಕ ದಾರಿ ತಪ್ಪಿರುವಂತಹ ಘಟನೆ ಇದು. ಇವರು ಶಿಕ್ಷಕರೋ ಕಾಮುಕನು. ಶಿಕ್ಷಕನ ಮೊಬೈಲ್ನಲ್ಲಿ 5,000 ನಗ್ನ ವಿಡಿಯೋಗಳು ಪತ್ತೆಯಾಗಿರುವಂಥದ್ದು. ಶಿಕ್ಷಕ ಮುನಿಯಪ್ಪನ ಮೊಬೈಲ್ನಲ್ಲಿ 5,000 ನಗ್ನ ಫೋಟೋ ಮತ್ತು ವಿಡಿಯೋ ಸಿಕ್ಕಿದೆ. ವಸತಿ ಶಾಲೆಯ ಹೆಣ್ಣು ಮಕ್ಕಳ ಫೋಟೋ ಮತ್ತು ವಿಡಿಯೋ ಇದರಲ್ಲಿ ಸಿಕ್ಕಿರುವಂಥದ್ದು. ಶಿಕ್ಷಕ ಮುನಿಯಪ್ಪ 4 ಮೊಬೈಲನ್ನು ಸೀಸ್ ಮಾಡಿದಾಗ ಇದೆಲ್ಲವೂ ಕೂಡ ಬಹಿರಂಗವಾಗಿದೆ. ಘಟನೆಗೆ ತೀವ್ರ ಆಘಾತವನ್ನು ವ್ಯಕ್ತಪಡಿಸಿದೆ ಹೈಕೋರ್ಟ್. ಶಿಕ್ಷಕನ ಪೋಕ್ಸೋ ಪ್ರಕರಣ FIR ರದ್ದತಿ ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರು. ಅದನ್ನು ವಜಾ ಮಾಡಿ ಕೋರ್ಟ್ ಈ ವಿಚಾರವನ್ನು ಪ್ರಸ್ತಾಪಿಸಿರುವಂಥದ್ದು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ವಸತಿ ಶಾಲೆಯ ಚಿತ್ರಕಲಾ ಶಿಕ್ಷಕ, ಆತನ ಹೆಸರು ಮುನಿಯಪ್ಪ ಅಂಥೇಳಿ 4 ಮೊಬೈಲನ್ನು ಆತ ಯೂಸ್ ಮಾಡ್ತಾ ಇದ್ದ. 4 ಮೊಬೈಲ್ನಲ್ಲೂ ಕೂಡ ಈ ನಗ್ನ ವಿಡಿಯೋಗಳು, ಅಶ್ಲೀಲ ವಿಡಿಯೋಗಳು ತುಂಬಿ ತುಳುಕ್ತಾ ಇದ್ವು. ಈತನ ವಿರುದ್ಧ FIR ಕೂಡ ದಾಖಲಾಗಿತ್ತು. ಅದನ್ನು ರದ್ದು ಮಾಡಬೇಕು ಅಂಥೇಳಿ ಆತ ಕೋರ್ಟ್ನ ಮೊರೆ ಹೋಗಿದ್ದ. ಈ ಸಂದರ್ಭದಲ್ಲಿ ಹೈಕೋರ್ಟ್ ಕೆಂಡಾಮಂಡಲವಾಗಿದೆ. ಈತನ ಈ ನಡೆಯನ್ನು ಟೀಕಿಸುವಂತಹ ಕೆಲಸವನ್ನು ಮಾಡಿದೆ. ಯಾವುದೇ ಕಾರಣಕ್ಕೂ FIR ರದ್ದು ಮಾಡುವ ಪ್ರಮೇಯವೇ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸುವಂತಹ ಕೆಲಸ ಕೂಡ ಮಾಡಿರುವಂಥದ್ದು. ವಸತಿ ಶಾಲೆಯ ಮಕ್ಕಳ ಕೈಯಲ್ಲಿ ಶೌಚಗುಂಡಿ ಶುಚಿಗೊಳಿಸಿದಂತಹ ಆರೋಪದಲ್ಲೂ ಕೂಡ ಈತನ ಮೇಲೆ ತನಿಖೆ ಆಗ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವಿ, ಯಾರಿ ಕಾಮುಕ ಶಿಕ್ಷಕ? ಈತನ ಮತ್ತೇನೆಲ್ಲ ಪುರಾಣಗಳಿದಾವೆ ಅಂತ ಹೇಳಿ? ಪ್ರೇಮ್, 2023 ಡಿಸೆಂಬರ್ 17ರಂದು ಒಂದು ಪ್ರಕರಣ ರಾಜ್ಯಾದ್ಯಂತ ಸಖತ್ ಸದ್ದು ಮಾಡುತ್ತೆ. ಆ ಪ್ರಕರಣ ಏನಪ್ಪಾ ಅಂತಂದ್ರೆ, ವಸತಿ ಶಾಲೆಯ ವಿದ್ಯಾರ್ಥಿಗಳ ಕೈಯಲ್ಲಿ ಮಲಗುಂಡಿಯನ್ನ ಸ್ವಚ್ಛಗೊಳಿಸಿದ ಪ್ರಕರಣ. ಈ ಪ್ರಕರಣ ಸಂಬಂಧ ಒಂದಷ್ಟು ವಿಡಿಯೋಗಳು, ಫೋಟೋಗಳು ವೈರಲ್ ಆಗಿರುತ್ತೆ. ರಾಜ್ಯಾದ್ಯಂತ ಸಖತ್ ಸದ್ದು ಕೂಡ ಮಾಡಿರುತ್ತೆ. ಮಕ್ಕಳ ಕೈಯಲ್ಲಿ ಶೌಚಗುಂಡಿಯನ್ನ ಸ್ವಚ್ಛಗೊಳಿಸಿದಂತ ಪ್ರಕರಣ ಇದಾಗಿರುತ್ತೆ. ಆ ಫೋಟೋಗಳು ಮತ್ತೆ ವಿಡಿಯೋಗಳನ್ನ ತೆಗೆದಿದ್ದು ಇದೇ ಶಿಕ್ಷಕ ಮುನಿಯಪ್ಪ. ಈ ಮುನಿಯಪ್ಪ ಅಂದು ಮಕ್ಕಳ ಕೈಯಲ್ಲಿ ಶೌಚಗುಂಡಿಯನ್ನ ಸ್ವಚ್ಛಗೊಳಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ವಿಡಿಯೋ, ಫೋಟೋಗಳನ್ನ ಮಾಡಿ ಮಾಧ್ಯಮಗಳಿಗೆ ಜೊತೆಗೆ ಬೇರೆ ಬೇರೆ ವೈರಲ್ ಮಾಡಿರ್ತಾನೆ. ಆ ಸಂದರ್ಭದಲ್ಲಿ ಆತನಿಗೆ ಸಖತ್ತು 4 ಜನ ಶಿಕ್ಷಕರ ವಿರುದ್ಧ ಪ್ರಕರಣ ದಾಖಲಾಗಿರುತ್ತೆ. 4 ಜನರಲ್ಲಿ 3 ಜನರ ವಿರುದ್ಧ ಜಾತಿ ನಿಂದನೆ ಪ್ರಕರಣ ದಾಖಲಾಗಿದ್ರೆ, ಈತನ ವಿರುದ್ಧ ಅಂದ್ರೆ ಮಕ್ಕಳ ವಿಡಿಯೋ ಚಿತ್ರೀಕರಣ ಮಾಡಿದ ಹಿನ್ನೆಲೆ ಮುನಿಯಪ್ಪ ವಿರುದ್ಧ ಪೋಕ್ಸೋ ಅಡಿಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ಈ ಪ್ರಕರಣ ಈಗ ಹೊಸದಾಗಿ ಒಂದು ಹೊಸ ಟ್ವಿಸ್ಟ್ ಪಡೆದಿರ್ತಕ್ಕಂಥದ್ದು. ಅಂದ್ರೆ ನ್ಯಾಯಾಲಯದಲ್ಲಿ ಈತನ ಪ್ರಕರಣವನ್ನ ವಜಾ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನ್ಯಾಯಾಲಯ ಮೊರೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಈತನ ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಈತನ ಮೊಬೈಲ್ ನಲ್ಲಿ ಸಾಕಷ್ಟು ವಿಡಿಯೋಗಳು, ಫೋಟೋಗಳು ಪತ್ತೆ ಆಗಿರ್ತಕ್ಕಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಮಾಹಿತಿಗಾಗಿ.